ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ IPL ನ್ಯೂಸ್ಗೆ ಸ್ವಾಗತ. ಹ್ಯಾರಿ ಬ್ರೂಕ್ 6.25 CR DC ಹೋಗಿದ್ದಾರೆ. ಎಡನ್ ಮಾಕ್ರಮ್ 2 CR LSG ಹೋಗಿದ್ದಾರೆ. ಕಾನ್ವೆ CSK ಹೋಗಿದ್ದಾರೆ. ರಾಹುಲ್ ತ್ರಿಪಾಠಿ CSK ಹೋಗಿದ್ದಾರೆ. ಡೇವಿಡ್ ವಾರ್ನರ್ ಅನ್ಸೋಲ್ಡ್. ದೇವದತ್ ಪಡಿಕಲ್ ಅನ್ಸೋಲ್ಡ್. ನಿಮ್ಗೆ ಏನು ಅನಿಸ್ತಾ ಇದೆ ಕೊಹ್ಲಿ ಅವರೇ? ನಿಮ್ಮಿಂದ ಒಂದು IPL ಟ್ರೋಫಿ ಕಿತ್ಕೊಂಡ ಮಹಾನುಭಾವ ಅನ್ಸೋಲ್ಡ್ ಆಗಿದ್ದಾರೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ವಾರ್ನರ್ ಅನ್ಸೋಡ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಬೆಸ್ಟ್ ಓಪನರ್. ಅದು ಅಲ್ಲದೆ SRHಗೆ ಸಿಂಗಲ್ ಹ್ಯಾಂಡೆಡ್ಲಿ ಟ್ರೋಫಿ ಗೆಲ್ಸಿದ್ದಾರೆ ಅವರೊಬ್ಬರೇ, ಅದು ಫಾರಿನ್ ಪ್ಲೇಯರ್. ಅಂಥ ಓಪನರ್ ಯಾರಿಗೂ ಸಿಗೋದಿಲ್ಲ. ಆದರೆ ಅವ್ರದ್ದು ಸದ್ಯಕ್ಕೆ ಫಾರ್ಮ್ ಅಷ್ಟು ಚೆನ್ನಾಗಿಲ್ಲ. ಮೋಸ್ಟ್ಲಿ ಅದೇ ಕಾರಣಕ್ಕೆ ಅನ್ಸೋಡ್ ಆಗಿರಬೇಕು. ಇಲ್ಲಾಂದರೆ ಅನ್ಸೋಡ್ ಆಗೋ ಪ್ಲೇಯರ್ ಅಲ್ಲ. ಮಿನಿಮಮ್ 10 ಕೋಟಿಗೆ ಹೋಗ್ತಿದ್ರು ಅವರು ಫಾರ್ಮಲ್ಲಿದ್ದರೆ. ಕೊಹ್ಲಿ ಅವರೇ, JFM 9 ಕೋಟಿಗೆ RTM ಮಾಡಿದ್ದಾರೆ DC ಅವರು. ಪರ್ಪಲ್ ಪಟೇಲ್ 8 ಕೋಟಿಗೆ SRHಗೆ ಹೋಗಿದ್ದಾರೆ. ರಚಿನ್ ರವೀಂದ್ರ ಬರೀ 4 CR ಚೆನ್ನೈಗೆ ಹೋಗಿದ್ದಾರೆ. ಏನು ಅನಿಸ್ತಾ ಇದೆ ನಿಮಗೆ? ಬೆಂಗಳೂರು ಹುಡುಗ 4 ಕೋಟಿಗೆ ಹೋಗಿದ್ದಾರೆ. ರಚಿನ್ ರವೀಂದ್ರ ಒಳ್ಳೆ ಪ್ಲೇಯರು, ನ್ಯೂಜಿಲೆಂಡ್ ಪ್ಲೇಯರ್, ತುಂಬ ಒಳ್ಳೆ ಪ್ಲೇಯರು. ಅವ್ರ ಅಜ್ಜಿ ತಾತ ಕರ್ನಾಟಕದವರೇ, ಅವರು ಕೂಡ ಕರ್ನಾಟಕದ ಪ್ಲೇಯರ್ ಆಗ್ತಾರೆ. ಆದರೆ ಏನು ಮಾಡೋದು, RCB ಮ್ಯಾನೇಜ್ಮೆಂಟ್ಗೆ ತಲೆ ಕಟ್ಟಿದೆ. 4 ಕೋಟಿ ಕೊಟ್ಟಿದ್ರೆ ಸಿಕ್ತಿದ್ರು. ಇಂಥ ಒಳ್ಳೆ ಪ್ಲೇಯರ್ CSKಗೆ ಹೋಗಿದ್ದಾರೆ. RCB ಗ್ರೌಂಡಲ್ಲಿ ಅವ್ರದ್ದು ರೆಕಾರ್ಡ್ ತುಂಬ ಚೆನ್ನಾಗಿದೆ. CSKಗೆ ಹೋಗಿದ್ದು ತುಂಬ ಬೇಜಾರಾಯಿತು. ಬೇರೆ ಟೀಮ್ಗೆ ಹೋಗಿದ್ರೆ ಅಷ್ಟು ಬೇಜಾರಾಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ ಕೊಹ್ಲಿ ಅವರೇ, ರವಿಚಂದ್ರನ್ ಅಶ್ವಿನ್ 9.75 CRಗೆ CSKಗೆ ಹೋಗಿದ್ದಾರೆ. ಇದರ ಬಗ್ಗೆ ಏನು ಅನಿಸ್ತಿದೆ? ರವಿಚಂದ್ರನ್ ಅಶ್ವಿನ್ ಒಳ್ಳೆ ಬೌಲರ್. ಅವರು ಟೆಸ್ಟಲ್ಲಿ ನಂಬರ್ 1 ಬೌಲರ್, ನಂಬರ್ 2 ಆಲ್ರೌಂಡರ್ ಆಗಿದ್ದಾರೆ. ಅಂಥ ಒಳ್ಳೆ ಪ್ಲೇಯರು. ಅವ್ರಿಗೆ ವಿಕೆಟ್ ಸಿಗಲಿಲ್ಲ ಅಂದರೆ ಕಡಿಗೆ ಮಂಕಡ್ ರನ್ಔಟರ್ ಮಾಡಿಬಿಡ್ತಾರೆ. ಅಂಥ ಒಳ್ಳೆ ಪ್ಲೇಯರು. ಟೀಮ್ಗಾಗಿ ಆಡ್ತಾರೆ. ಚೆಸ್ ಪ್ಲೇಯರ್, ಹೆವಿ ಬ್ರೈನ್ ಓಡಿಸ್ತಾರೆ. ಧೋನಿನ ಬಿಟ್ಟರೆ ನೆಕ್ಸ್ಟ್ ಅವರೇ ಈ ಥರ ಸ್ಟ್ರಾಟಜಿ ಮಾಡೋದು. ಕೊಹ್ಲಿ ಅವರೇ, ನೀವು ವೆಂಕಟೇಶ್ ಅಯ್ಯರ್ಗೆ 23 ಕೋಟಿವರೆಗೂ ಹೋಗಿದ್ರಿ. ಅಂಥದ್ದೇನು ನೋಡಿದಿರಿ ವೆಂಕಟೇಶ್ ಅಯ್ಯರ್ ಬಳಿ? ನಮಗೂ ಸ್ವಲ್ಪ ಹೇಳಿ. ಅದು KL ರಾಹುಲಲ್ಲಿ ಇಲ್ವಾ ಅಂತ? ನಿಜವಾಗ್ಲೂ ನನಗೂ ಸರ್ಪ್ರೈಸ್ ಆಯಿತು. ವೆಂಕಟೇಶ್ ಅಯ್ಯರ್ ಹಿಂದೆ RCB ಅಷ್ಟು ದೂರ ಹೋಗಿದ್ದು. 23.75 ಕೋಟಿಗೆ KKR ಹೋಗಿದ್ದಾರೆ. ನಮ್ಗೆ ತುಂಬ ಸರ್ಪ್ರೈಸ್ ಆಯಿತು. ವೆಂಕಟೇಶ್ ಅಯ್ಯರ್ ಅಷ್ಟಕ್ಕೆ ಹೋಗೋದಿಲ್ಲ. ಆದರೂ ಚಲೋ ಪ್ಲೇಯರ್, ಚೆನ್ನಾಗಿ ಆಡ್ತಾರೆ. ಅಷ್ಟು ಹೋಗಬಾರ್ದಿತ್ತು. ಆದರೆ ಇವರು KL ರಾಹುಲ್ಗೆ ಬಿಡ್ ಮಾಡಿಲ್ಲ, ಇವರಿಗೆ ಬಿಡ್ ಮಾಡಿದ್ದಾರೆ ವೆಂಕಟೇಶ್ ಅಯ್ಯರ್ಗೆ. ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ. ರಾಹುಲ್ಗೆ ಬಿಡ್ ಮಾಡಬೇಕಾಗಿತ್ತು. ಮಾರ್ಕಸ್ ಸ್ಟೋಯ್ನಿಸ್ PBKSಗೆ ಹೋಗಿದ್ದಾರೆ. ಮಿಚೆಲ್ ಮಾರ್ಷ್ LSGಗೆ ಹೋಗಿದ್ದಾರೆ. ಕ್ವಿಂಟನ್ ಡಿಕಾಕ್ KKRಗೆ ಹೋಗಿದ್ದಾರೆ. ಜಾನಿ ಬೇರ್ಸ್ಟೋ ಅನ್ಸೋಲ್ಡ್. ಫಿಲಿಪ್ ಸಾಲ್ಟ್ RCBಗೆ 11.50 CRಗೆ ಹೋಗಿದ್ದಾರೆ. ಕೊಹ್ಲಿ ಅವರೇ, ಏನು ಅನ್ನಿಸ್ತಾ ಇದೆ? ಫಿಲಿಪ್ ಸಾಲ್ಟ್ ನಿಮಗೆ ಬಂದಿದ್ದಾರೆ. ಫಿಲಿಪ್ ಉಪ್ಪು ತುಂಬ ಚೆನ್ನಾಗಿ ಆಡ್ತಾನೆ. 11.50 CR ವರ್ತ್ ಆಗಿದ್ದಾನೆ. RCBಗೆ ಬಂದಿರೋದು ತುಂಬ ಖುಷಿಯಾಗಿದೆ. ಅವನು ಚೆನ್ನಾಗಿ ಆಡ್ತಾನೆ. ಹೊಡಿ ಆಟಗಾರ, ತುಂಬ ಚೆನ್ನಾಗಿ ಆಡ್ತಾನೆ. ಆದರೆ ನನಗೆ ಶಾಕ್ ಆಗಿದ್ದು, ಗುರ್ಬಾಸ್ 2 ಕೋಟಿಗೆ ಹೋಗಿದ್ದಾನೆ. ಫಿಲಿಪ್ ಸಾಲ್ಟ್ 100% ಆದರೆ ಗುರ್ಬಾಸ್ 98% ಆದರೂ ಆಡ್ತಾನೆ. ಅಂಥ ಪ್ಲೇಯರ್ 2 ಕೋಟಿಗೆ ಹೋಗಿರೋದ್ರಿಂದ ನನಗೆ ಫಿಲಿಪ್ ಸಾಲ್ಟ್ಗೆ ಅಷ್ಟು ಇದು ಆಗ್ತಾ ಇಲ್ಲ. ಫಿಲಿಪ್ ಸಾಲ್ಟ್ ಓಕೆ ಅನಿಸಿದ್ರು ಕೂಡ ಇಶಾನ್ ಕಿಶನ್ 11.25 CRಗೆ SRHಗೆ ಹೋಗಿದ್ದಾನೆ. ಜಿತೇಶ್ ಶರ್ಮಾ RCBಗೆ ಬಂದಿದ್ದಾನೆ. 7 ಕೋಟಿಯಿಂದ ಡೈರೆಕ್ಟ್ 11 ಕೋಟಿಗೆ RTM ಮಾಡಿದ್ದೀರಾ. ಏನು ಅನಿಸ್ತಾ ಇದೆ ನಿಮಗೆ ಜಿತೇಶ್ ಶರ್ಮಾನ ತಗೊಂಡಿದ್ದು? ಜಿತೇಶ್ ಶರ್ಮಾ ತುಂಬ ಒಳ್ಳೆ ಪ್ಲೇಯರು. 6 ಮೇಲೆ 6 ಹೊಡಿತಾರೆ, ತುಂಬ ದೂರ ಹೊಡಿತಾರೆ. ಅಂಥ ಒಳ್ಳೆ ಪ್ಲೇಯರ್ RCBಗೆ ಬಂದಿದ್ದು ತುಂಬ ಖುಷಿಯಾಯಿತು. ಆದರೆ 7 ಕೋಟಿಯಿಂದ ಡೈರೆಕ್ಟ್ 11 ಕೋಟಿಗೆ RTM ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ. 10 ಮಾಡಬೇಕಾಗಿತ್ತು ಅಷ್ಟೇ. ಅವ್ರು ತಗೋತಾ ಇರಲಿಲ್ಲ PBKSದವರು. ಕೊಹ್ಲಿ ಅವರೇ, ಹೇಸಲ್ವುಡ್ RCBಗೆ ಬಂದಿದ್ದಾನೆ. 12.5 CRಗೆ RCBಗೆ ಬಂದಿದ್ದಾನೆ. ಏನು ಅನ್ನಿಸ್ತಾ ಇದೆ ನಿಮಗೆ ಇವ್ರ ಬಗ್ಗೆ ಹೇಳಿ? ಜಾಸ್ ಹೇಸಲ್ವುಡ್ ತುಂಬ ಒಳ್ಳೆ ಪ್ಲೇಯರು. 12.5 CRಗೆ RCBಗೆ ಬಂದಿದ್ದು ತುಂಬ ಖುಷಿಯಾಯಿತು. ತುಂಬ ಒಳ್ಳೆ ಪ್ಲೇಯರ್, ತುಂಬ ಒಳ್ಳೆ ಫಾಸ್ಟ್ ಬೌಲರ್. ಜಾಸ್ತಿ ವಿಕೆಟ್ ತೆಗಿತಾರೆ ಪವರ್ ಪ್ಲೇಯಲ್ಲೂ ಕೂಡ, ಡೆತ್ತಲ್ಲೂ ಕೂಡ. ಆದರೆ ಅವ್ರಿಗಿಂತ ಟ್ರೆಂಟ್ ಬೋಲ್ಟ್ ಬಂದಿದ್ರೆ ಭಾಳ ಖುಷಿ ಆಗ್ತಿತ್ತು. ಯಾಕಂದರೆ ಅವರು ಕೂಡ ಸೇಮ್ ಅಮೌಂಟ್ಗೆ
ಆಗಿ ಹೋಗಿದ್ದಾರೆ. ಅಂಥ ದೊಡ್ಡ ಪ್ಲೇಯರ್ ಪವರ್ ಪ್ಲೇದಲ್ಲಿ 4-5 ವಿಕೆಟ್ ತೆಗಿತಾರೆ. ಅಂಥ ಪ್ಲೇಯರ್ RCBಗೆ ಬರಬೇಕಿತ್ತು, ಬಂದಿಲ್ಲ. ತುಂಬ ಅಂದರೆ ತುಂಬ ದುಃಖ ಆಗ್ತಾ ಇದೆ. ಟ್ರೆಂಟ್ ಬರಬೇಕಿತ್ತು. ಪ್ರಸಿದ್ಧ ಕೃಷ್ಣ ನಮ್ಮ ಕರ್ನಾಟಕ ಪ್ಲೇಯರ್ 9.50 CRಗೆ GTಗೆ ಹೋಗಿದ್ದಾರೆ. ತುಂಬ ಒಳ್ಳೆಯದಾಯಿತು. RCBಗೆ ಬಂದಿಲ್ಲ. ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇದೆ. RCBಯಲ್ಲಿ ಕರ್ನಾಟಕ ಪ್ಲೇಯರ್ಸ್ಗೆ ವ್ಯಾಲ್ಯೂ ಇರಲ್ಲ. ಅವರು ಬರೀ ವಾಟರ್ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಬೇರೆ ತಂಡಕ್ಕೆ ಹೋಗಿದ್ದು ತುಂಬ ಅಂದರೆ ತುಂಬ ಖುಷಿ. ಆಯುಷ್ ಖಾನ್ ಹೆಲ್ಮೆಟ್ ರಾಜ 9.75 CR LSGಗೆ ಹೋಗಿದ್ದಾರೆ. ಇನ್ನೊಂದ್ಸಲ ಹೆಲ್ಮೆಟ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಆಂಡ್ರಿಚ್ ನೋಕಿಯಾ KKRಗೆ ಹೋಗಿದ್ದಾರೆ. ಜೋಪ್ರಾ ಆರ್ಚರ್ RR ಖಲೀಲ್ ಅಹ್ಮದ್ CSKಗೆ 4.8 CRಗೆ ಹೋಗಿದ್ದಾರೆ. ಕೊಹ್ಲಿ ಅವರೇ ಏನು ಹೇಳ್ತೀರಾ ಇದಕ್ಕೆ? ಏನು ಹೇಳೋದು, ಹೆಲ್ಮೆಟ್ ರಾಜಂಗೆ ಇನ್ನೊಂದ್ಸಲ ಹೆಲ್ಮೆಟ್ ಕೊಡಬಾರ್ದು ಅಂತ ಹೇಳಬೇಕು ಅಷ್ಟೇ. ಆದರೆ ಪ್ರಸಿದ್ಧ ಕೃಷ್ಣನ ತಗೊಳ್ಳದೇ ಇರೋದು ತುಂಬ ಅಂದರೆ ಹರ್ಟ್ ಆಗ್ತಾ ಇದೆ. ಕರ್ನಾಟಕ ಪ್ಲೇಯರ್ಗೆ, ಕನ್ನಡಿಗರಿಗೆ RCBಯಲ್ಲಿ ವ್ಯಾಲ್ಯೂ ಇಲ್ಲ. ಕೇಳಿ ತುಂಬ ದುಃಖ ಆಗ್ತಾ ಇದೆ. ಬೇಗ ಬೇಗ ಮುಗಿಸನೇರಪ್ಪ. ಟಿ ನಟರಾಜನ್ DCಗೆ ಹೋಗಿದ್ದಾರೆ 10.75 CRಗೆ. ಆಡಮ್ ಜೆಂಪಾ SRHಗೆ ಹೋಗಿದ್ದಾರೆ. ರಾಹುಲ್ ಚಾರ್ SRH. ಮಹಿಷ ತೀಕ್ಷ್ಣ RR 4.4 CR. ವನಿದು ಹಸರಂಗ RRಗೆ ಹೋಗಿದ್ದಾರೆ 5.2 CR. ವನಿದು ಹಸರಂಗ ತುಂಬ ಒಳ್ಳೆ ಪ್ಲೇಯರ್. ನಾವು ಒಂದು ರೇಂಜಿಗೆ ಅವ್ರನ್ನ ಚಾಲ್ ರೀತಿ ಟ್ರೀಟ್ ಮಾಡಿದ್ವಿ, ಆದರೆ ಅವರು ಚಾಲ್ ರೀತಿ ಆಡಲಿಲ್ಲ. ತುಂಬ ಒಳ್ಳೆ ಪ್ಲೇಯರ್, ಆದರೂ ಚೆನ್ನಾಗಿ ವಿಕೆಟ್ ತೆಗಿತಾರೆ. ಆಲ್ರೌಂಡರ್ ಕೂಡ. ಶ್ರೀಲಂಕಾ ಪ್ರೀಮಿಯರ್ ಲೀಗಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ, ಅದರಿಂದ ತೊಗೊಂಡಿರ್ಬೋದು. ಕೊಹ್ಲಿ ಅವರೇ, ನನಗೆ ಪೂರ್ತಿ ಶಾಕ್ ಆಗಿದ್ದು ಇಲ್ಲಿ ಗೊತ್ತಾ? CSK ಅವರು ಅಮೂಲ್ಗೆ 10 crore ಹೋಗಿದ್ದಾರೆ. ನೂರ್ ಅಹ್ಮದ್ಗೆ 5 CRಗೆ RTM ಆಗಿಟ್ಟಿದ್ರು GT. ಅಮೂಲ್ಗೆ 5 ಕೋಟಿ ಏರಿಸಿದ್ದಾರೆ. ಒಬ್ಬ ಪ್ಲೇಯರ್ಗೆ ಅಷ್ಟು ವರ್ತ್ ಇಲ್ಲ ಅಂತ ಅನ್ಕೋತೀನಿ. ಅದೇ ಥರ ನೀವು ಕೂಡ ರಸಿಕ್ ದಾರ್ ಸಲಾಮ್ಗೆ 6 CRಗೆ ಏರಿಸಿದ್ರ. 2 CR ಇದ್ದಾಗ RTM ಆಗಿತ್ತು, ನೀವು 6 CRಗೆ ಏರಿಸಿದ್ರ. ಏನು ಅನ್ನಿಸ್ತಾ ಇದೆ ಇವೆರಡರ ಬಗ್ಗೆ? ಹೌದು, ಇದು ನಿಜವಾಗ್ಲೂ ಶಾಕಿಂಗ್ ವಿಷಯ. CSK ಮ್ಯಾನೇಜ್ಮೆಂಟ್ ಯಾವಾಗಲೂ ಆ ಥರ ಮಾಡಿಲ್ಲ. ಒಮ್ಮಲಿಗೆ 5 ಕೋಟಿ ಏರಿಸಿದ್ದಾರೆ. ಅವರು 8 ಕೋಟಿ ಮೇಲೆ ಯಾರಿಗೂ ಏರಿಸೋದೇ ಇಲ್ಲ. ಮತ್ತು ರಸಿಕ್ ದಾರ್ ಸಲಾಮ್ ತುಂಬ ಒಳ್ಳೆ ಪ್ಲೇಯರ್, ಚೆನ್ನಾಗಿ ಆಡಿದ್ದಾರೆ. ಹೋದ ಸಲ DCಗೆ ತುಂಬ ಚೆನ್ನಾಗಿ ಆಡಿದ್ದಾರೆ. RTM ಮಾಡಿದ್ರಲ್ಲಿ ಏನು ವಿಶೇಷತೆ ಕಾಣಲಿಲ್ಲ, ಆದರೆ 3 ಪಟ್ಟು ಜಾಸ್ತಿ ಬಿಡ್ ಮಾಡಿದ್ದಾರೆ. ಅದು ತುಂಬ ಹರ್ಟ್ ಆಯಿತು. 5 ಕೋಟಿ ಹೇಳ್ಬೋದಾಗಿತ್ತು, ಹೇಳಿಲ್ಲ. ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಚಾನಲ್. ಸಹಪಾಠಿ ಕೊಹ್ಲಿಯೊಂದಿಗೆ ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ. ಅಣ್ಣಗಳ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.